ದರ್ ಇಸ್ ಅ ಬಾಲ್ ಆಫ್ ಮಾಸ್ ಎಮ್. ಆ ಬಾಲ್ನ ವಾಲ್ದು ಪರ್ಪೆಂಡಿಕ್ಯುಲರ್ ಆಕ್ಸಸ್ಗೆ 60 ಡಿಗ್ರಿಯಲ್ಲಿ ಥ್ರೋ ಮಾಡ್ತೀನಿ. ಆ ಬಾಲ್ ಸೇಮ್ ವೆಲಾಸಿಟಿಲ್ಲ ಈ ಡೈರೆಕ್ಷನಲ್ಲಿ ಬರುತ್ತೆ. ಏನು ಕೇಳಿದ್ದಾರೆ? ಇಂಪಲ್ಸ್ ಏನು? ಇಂಪಲ್ಸ್ ಅಂದರೆ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್. ನಾನು ಆವಾಗಲೇ ಹೇಳಿದೆ. ಸೊ ಚೇಂಜ್ ಇನ್ ಮೊಮೆಂಟಮ್ ಈಕ್ವಲ್ಸ್ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಇವಾಗ ಮಾಸ್ ಸೇಮ್ ಇದೆ ತಾನೆ. ಸೊ ಚೇಂಜ್ ಇನ್ ಮೊಮೆಂಟಮ್ ಈಕ್ವಲ್ಸ್ ಮಾಸ್ ಇಂಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಇವಾಗ ಫೈನಲ್ ವೆಲಾಸಿಟಿ ಮತ್ತು ಇನಿಷಿಯಲ್ ವೆಲಾಸಿಟಿನ ಎರಡು ಥರ ಕಂಡುಹಿಡಬಹುದು. ಒಂದು ಡಿಫಿಕಲ್ಟ್ ವೇ, ಇನ್ನೊಂದು ಈಸಿ ವೇ. ಇವಾಗ ಡಿಫಿಕಲ್ಟ್ ವೇ ಏನು? ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ನ √(v1² + v2² + 2v1 v2 cos θ ಅಂತ ಹಾಕೊಂಡು ಮಾಡಬೇಕು. ಅದಕ್ಕೆ ಟೈಮ್ ಹಿಡಿಯುತ್ತೆ ತುಂಬ. ನಾನೇನು ಮಾಡ್ತೀನಿ ಅಂದರೆ ಈಸಿ ವೇ ಮಾಡ್ತೀನಿ. ಇವಾಗ ಈಸಿ ವೇಲಿ ಹೆಂಗೆ ಮಾಡಬೇಕಂದ್ರೆ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿನ ರಿಸಾಲ್ವ್ ಮಾಡಬೇಕು. ಇನಿಷಿಯಲ್ ವೆಲಾಸಿಟಿನ ರಿಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಇದು ಇನಿಷಿಯಲ್ ವೆಲಾಸಿಟಿ ತಾನೆ. ಸೊ ಇದೊಂದು ಕಾಂಪೊನೆಂಟ್ ಬರುತ್ತೆ ಮತ್ತು ಇದೊಂದು ಕಾಂಪೊನೆಂಟ್ ಬರುತ್ತೆ. ಸೇಮ್ ಇದು ಫೈನಲ್ ವೆಲಾಸಿಟಿ ಅಂತ ಅಂದ್ಕೊಂಡ್ರೆ ರಿಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ಇದೊಂದು ಕಾಂಪೊನೆಂಟ್ ಬರುತ್ತೆ ಮತ್ತು ಇದೊಂದು ಕಾಂಪೊನೆಂಟ್ ಬರುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿ, ಈ ಕಾಂಪೊನೆಂಟ್ ಮತ್ತು ಈ ಕಾಂಪೊನೆಂಟ್ ಸೇಮ್ ಡೈರೆಕ್ಷನಲ್ಲಿ ಇರ್ತಾನೆ. ಸೊ ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ಮಾಡಿದಾಗ ಈ ಕಾಂಪೊನೆಂಟ್ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದ ಯಾವ್ದು ಕಾಂಪೊನೆಂಟು? ಈ ಕಾಂಪೊನೆಂಟ್ ಮತ್ತು ಈ ಕಾಂಪೊನೆಂಟ್. ಈ ಆ್ಯಂಗಲ್ 60 ಡಿಗ್ರಿ ಅಂದರೆ ಈ ಆ್ಯಂಗಲ್ ಏನಾಗುತ್ತೆ? 60 ಡಿಗ್ರಿ ಆಬ್ವಿಯಸ್ಲಿ. ಹಂಗೇ ಈ ಆ್ಯಂಗಲ್ 60 ಡಿಗ್ರಿ ಅಂದರೆ ಈ ಆ್ಯಂಗಲ್ ಏನಾಗುತ್ತೆ? ಅದು ಕೂಡ 60 ಡಿಗ್ರಿ ಆಗುತ್ತೆ. ಬಿಕಾಸ್ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಈ ಕಾಂಪೊನೆಂಟ್ ಏನಾಗುತ್ತೆ? ಇದು ಆ್ಯಂಗಲ್ ಸೈಡ್ ಇದೆ ತಾನೆ. ಸೊ ಇದು ವಿ ಕಾಸ್ 60 ಡಿಗ್ರಿ ಆಗುತ್ತೆ. ಸೇಮ್ ಈ ಕಾಂಪೊನೆಂಟ್ ಕೂಡ ವಿ ಕಾಸ್ 60 ಡಿಗ್ರಿನೇ ಆಗುತ್ತೆ. ಇವಾಗ ಕ್ಯಾಲ್ಕುಲೇಟ್ ಮಾಡಿ. ಚೇಂಜ್ ಇನ್ ಮೊಮೆಂಟಮ್ ಈಕ್ವಲ್ಸ್ ಎಮ್ ಇಂಟು ವಿ ಫೈನಲ್ ಎಷ್ಟು? ವಿ ಕಾಸ್ 60 ಡಿಗ್ರಿ ಮೈನಸ್ ವಿ ಇನಿಷಿಯಲ್ ಎಷ್ಟು? ವಿ ಕಾಸ್ 60 ಡಿಗ್ರಿನೇ, ಬಟ್ ಡೈರೆಕ್ಷನ್ ಆಪೋಸಿಟ್ ಇದೆ ತಾನೆ. ಸೊ ಏನಾಗುತ್ತೆ ಅಂದರೆ ಮೈನಸ್ ವಿ ಕಾಸ್ 60 ಡಿಗ್ರಿ. ವಿ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ಆಬ್ವಿಯಸ್ಲಿ 1/2 ತಾನೆ. ಸೊ v/2 ಮೈನಸ್ ಇಂಟು ಮೈನಸ್ ಪ್ಲಸ್ v/2. ಸೊ ಚೇಂಜ್ ಇನ್ ಮೊಮೆಂಟಮ್ ಈಕ್ವಲ್ಸ್ ಎಮ್ ಇಂಟು ವಿ. ಅರ್ಥ ಆಯ್ತಾ?